ಸಾಧನ ಈ ಧಾರಾವಾಹಿ ಒಂಚೂರಾದರೂ ಇಷ್ಟ ಆದರೆ ದಯವಿಟ್ಟು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ಇನ್ನೊಂದು ವಿಷಯ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಪ್ರೋತ್ಸಾಹ ಕೊಡಿ. ನಾನು ಎಲ್ಲಿಗಾದರೂ ಹೋಗಿದ್ದಾಗ ಹೀಗೆ ನನ್ನ ಕಥೆ ಅಂಗಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ಸಬ್ಸ್ಕ್ರೈಬ್ ಆದರೆ, ಲೈಕ್ ಹಾಕಿದ್ರೆ, ಕಮೆಂಟ್ ಹಾಕಿದರೆ ದುಡ್ಡು ಖರ್ಚಾಗತ್ತಾ ಅಂತ ತುಂಬ ಜನ ಕೇಳಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೀವು ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಆದರೆ, ಕಮೆಂಟ್ ಹಾಕಿದರೆ ಯಾವುದೇ ರೀತಿಯಲ್ಲಿ ದುಡ್ಡು ಖರ್ಚಾಗೋದಿಲ್ಲ. ಅದ್ರ ಬದಲು ನಮಗೆ ಇನ್ನೊಂದಷ್ಟು ಕಥೆಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಹರಸಿ ಹಾರೈಸಿ ಪ್ರೋತ್ಸಾಹ ಕೊಡಿ. ಅಯ್ಯೋ, ಸಾಧನ ಅಳ್ತಾ ಇದ್ದಾಳೆ. ಅಪ್ಪ ಪ್ರತಿದಿನ ಅಂಗಡಿಗೆ ಹೋಗ್ತಾರೆ, ಅಮ್ಮ ಮನೆ ತುಂಬಾ ಓಡಾಡ್ತಾಳೆ, ಅಣ್ಣ ಸ್ಕೂಲಿಗೆ ಹೋಗ್ತಾನೆ. ನನಗ್ ಮಾತ್ರ ಎಲ್ಲೂ ಹೋಗ್ಲಿಕ್ಕಿಲ್ಲ. ಇಲ್ಲೇ ನಡೆಯಕ್ ಬಿಡಲ್ಲ. ಇನ್ ಹೊರಗಡೆ ಹೋಗೋದು ಇಲ್ವೇ ಇಲ್ಲ. ಅವತ್ತೊಂದಿನ ಧೈರ್ಯ ಮಾಡಿ ಹೋದೆ. ನನ್ನನ್ನು ಅವರೆಲ್ಲ ಬೀಳಿಸಿದ್ರು. ಮನೆಗೆ ಬಂದ್ರೆ ಅಮ್ಮ ಹೊಡೆದ್ರು. ನಾನು ಅಳ್ತಾ ಇದ್ರೆ ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಅಳ್ತಾರೆ. ದೇವ್ರೆ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಇಂಥ ಶಿಕ್ಷೆ ಕೊಟ್ಟೆ ನನಗೆ. ಎಲ್ರು ನನ್ನನ್ನ ಸಾಧನ ಅಂತ ಕರೆಯೋ ಬದಲು ಕುಂಟಿ ಸಾಧನ ಅಂತಾರೆ. ಬೇಜಾರಾಗತ್ತೆ. ಎಲ್ರಿಗೂ ನೆಟ್ಟಿಗಿರೋ ಕಾಲಿದೆ, ನನಗ್ ಮಾತ್ರ ಈ ಕಾಲ ಸೊಟ್ಟಿಗಿದೆ. ಎಲ್ರು ನನ್ನನ್ನ ಆಡ್ಕೊಂಡು ನಗ್ತಾರೆ. ಯಾರಾದ್ರೂ ಆಡ್ಕೊಂಡು ನಗಾಡಿದ್ರೆ ಅಮ್ಮ ಬೇಜಾರು ಮಾಡ್ಕೋತಾಳೆ. ಮನೆಗ್ ಬಂದ ನನಗ್ ಬೈತಾಳೆ. ಸಾವಿತ್ರಿ, ಅಲ್ಲಿ ನನ್ನ ಪರ್ಸ್ ಇಟ್ಟಿದೆ, ತಗೊಂಡ್ ಬಾ. ಹೋ, ಪರ್ಸಾ? ಹಾಂ ಹಾಂ ಹಾಂ, ಇಲ್ಲಿದೆ ತಂದೆ. ನಾನು ದೊಡ್ಡವಳಾಗ್ತಾ ಇದ್ದೀನಿ. ನನ್ನ ಎತ್ಕೊಳ್ಳೋಕ್ಕೆ ಅಣ್ಣಂಗೂ ಆಗಲ್ಲ, ಅಪ್ಪಂಗೂ ಆಗಲ್ಲ, ಅಮ್ಮಂಗೂ ಆಗಲ್ಲ. ನಾನು ಅವರಿಗೆಲ್ಲ ಭಾರ ಆಗ್ತಿದ್ದೀನಿ. ನನ್ನಿಂದ ಎಲ್ರಿಗೂ ಕಷ್ಟ. ಯಾಕೆ ದೇವ್ರೆ ನನಗಿಂತ ಶಿಕ್ಷೆ ಕೊಟ್ಟೆ? ರೀ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ದಿನ ಪೂಜೆ ಮಾಡಿದ್ರೆ ನಿನಗೆ ಖುಷಿ ಆಗತ್ತಂತೆ. ನಾನು ಕೇಳಿದ್ದೆಲ್ಲ ಕೊಡ್ತೀಯಂತೆ. ನನ್ನ ಕಾಲು ಸರಿ ಮಾಡು ದೇವ್ರೆ. ಅದು ಬಿಟ್ಟರೆ ನಂಗೇನು ಬೇಡ. ನಂಗೆ ಒಳ್ಳೆ ಅಪ್ಪ, ಅಮ್ಮ, ಅಣ್ಣ ಎಲ್ಲರನ್ನೂ ಕೊಟ್ಟಿದ್ಯಾ. ನನ್ನ ಕಾಲನ್ನು ಸರಿ ಮಾಡು ದೇವ್ರೆ. ಸಾಧನಾ, ಏನ್ ಮಾಡ್ತಿದ್ದೀಯಾ? ಇಲ್ಲ, ಆಟ ಆಡ್ತಿದ್ದೆ. ಏನಾಯ್ತು ಪುಟ್ಟಿ, ಯಾಕೆ ಅಳ್ತಾ ಇದ್ದೆ? ಇಲ್ಲ ಅಮ್ಮ, ನಾನು ಅಳ್ತಾ ಇರಲಿಲ್ಲ. ಹೋಗ್ಲಿ ಬಿಡು ಸಾವಿತ್ರಿ, ಅವಳಿಗೆ ಮತ್ತಷ್ಟು ನೋವು ಕೊಡ್ಬೇಡ. ನಂಗೀಗೊಂದು ಯೋಚನೆ ಬರ್ತಾ ಇದೆ. ಸೋಹನನ್ ಕರಿ. ಸೋಹನ್, ಹಾ ಬಂದ್ಯಾ? ಅಪ್ಪ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಸೋಹನ್, ನಮ್ಮ ಸಾಧನಾ ಪುಟ್ಟಿ ತುಂಬಾ ಬೇಜಾರು ಮಾಡ್ಕೋತಾ ಇದ್ದಾಳೆ. ಅವಳಿಗೂ ಪಾಪ ಮನೇಲಿ ಕೂತು ಕೂತು ಬೋರ್ ಆಗತ್ತೆ. ಅವಳಿಗೆ ಸ್ಕೂಲಿಗೆ ಸೇರಿಸಿದ್ರೆ ಹೇಗೆ ಅಂತ. ಅಯ್ಯೋ, ಸ್ಕೂಲಿಗ ಬೇಡಪ್ಪ. ಅಲ್ಲಿ ನಾವ್ಯಾರೂ ಇರೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಬಿದ್ದರೆ ಗಿದ್ರೆ ಏನು ಮಾಡೋದು? ಹಾಗಂತ ಅವಳನ್ನ ಮನೆಯಲ್ಲೇ ಇಟ್ಕೊಳಕ್ಕಾಗತ್ತಾ ಸೋಹನ್? ಅವಳು ವಿದ್ಯಾಬುದ್ಧಿ ಕಲಿಬೇಕಲ್ವಾ? ಮನುಷ್ಯಂಗೆ ಊಟ ನಿದ್ರೆ ಹಾಗೆ ವಿದ್ಯೆ ಕೂಡ ಮುಖ್ಯ ಸೋಹನ್. ಅವಳು ಮುಂದೆ ಕಲಿತು ದೊಡ್ಡ ಹುದ್ದೆಗೆ ಹೋಗದೆ ಇದ್ರು ತಕ್ಕ ಮಟ್ಟಿಗಾದ್ರೂ ಅವಳಿಗೆ ಜ್ಞಾನ ಇರ್ಬೇಕಲ್ವಾ? ಕಡೇ ಪಕ್ಷ ಒಂದು ಕತೆ ಪುಸ್ತಕ ಓದೋಷ್ಟಾದ್ರೂ ಅವಳಿಗೆ ಅಕ್ಷರ ಜ್ಞಾನ ಇರ್ಬೇಕಲ್ವಾ? ಇನ್ನೊಂದೇನು ಗೊತ್ತಾ, ಅವಳು ಸ್ಕೂಲಿಗೆ ಹೋದ್ರೆ ಅಲ್ಲಿ 4 ಮಕ್ಳ ಜೊತೆಗೆ ಬೆರೀತಾಳೆ. ಅವಳಿಗೂ ಒಂದು ಟೈಮ್ ಪಾಸ್ ಆಗುತ್ತೆ. ಆದರೆ ರೀ, ನಾವು ಯಾರು ಸ್ಕೂಲಲ್ಲಿ ಇವಳ ಜೊತೆಗೆ ಇರೋಕ್ಕಾಗಲ್ಲ. ಆಮೇಲೆ ಮಕ್ಕಳು ಏನಾದರೂ ಕೀಟ್ಲೆ ಮಾಡಿ, ಚೇಷ್ಟೆ ಮಾಡಿ ಇವಳನ್ನು ಬೀಳ್ಸೋದು ಅಳಿಸೋದು ಮಾಡಿದರೆ ಏನು ಮಾಡೋದು ಹೇಳಿ? ನಮ್ಮ ಅಕ್ಕಪಕ್ಕದ ಮಕ್ಕಳೇ ಇವಳನ್ನು ಗೋಳು ಹೊಯ್ಕೋತಾರೆ. ಇನ್ನು ಬೇರೆ ಮಕ್ಕಳು ಇವಳನ್ನು ಬಿಡ್ತಾರಾ? ಅದ್ರ ಬದಲು ಯಾರಾದರೂ ಟೀಚರ್ನೇ ಮನೆಗೆ ಕರೆಸಿ ಪಾಠ ಮಾಡಿಸಿದ್ರೆ ಹೇಗೆ? ಅದೆಲ್ಲ ನಮ್ಮ ಕೈಲಾಗುವಂಥದ್ದಲ್ಲ ಕಣೆ. ಮಕ್ಕಳಿಗೆ ಓದು ಬರಹ ಬೇಕು. ಒಂದು SLC PUCನಾದ್ರೂ ಮಾಡ್ಬೇಕಲ್ವಾ ಅವಳು? ಹಾಗೆ ಮಾಡಬೇಕು ಅಂದ್ರೆ ಅವಳು ಸ್ಕೂಲ್ಗೆ ಹೋಗ್ಬೇಕು ಕಣೆ. ಮನೇಲಿ ಕೂರಿಸ್ಕೊಂಡು ಪಾಠ ಹೇಳಿಸೋಷ್ಟು ಶಕ್ತಿ ದೇವ್ರು ನಮಗೆ ಕೊಟ್ಟಿಲ್ವಲ್ಲ. ಹಾಂ ಅಪ್ಪ, ಈಗ ನೆನಪಾಯ್ತು.
ನಾನು ಓದಿದ್ದು ಪ್ರೈಮರಿ ಸ್ಕೂಲಿಗೆ ಅವಳಿಗೆ ಸೇರಿಸೋಣ. ಅಲ್ಲಿ ಲಕ್ಷ್ಮಿ ಟೀಚರ್ ಇದ್ದಾರಲ್ಲ, ತುಂಬ ಒಳ್ಳೆಯವರು. ಅವ್ರು ಯಾವಾಗಲೂ ಮನುಷ್ಯರನ್ನ ಮನುಷ್ಯರಾಗೆ ಕಾಣಬೇಕು, ಪ್ರತಿಯೊಬ್ಬರಲ್ಲೂ ದೇವರಿರ್ತಾನೆ, ಅವ್ರ ಬಣ್ಣ ರೂಪ ಎಲ್ಲ ಗೇಲಿ ಮಾಡಬಾರ್ದು, ಯಾರು ಹೇಗೇ ಇರಲಿ ಅವರನ್ನು ಪ್ರೀತಿಯಿಂದ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವರು ಇವಳನ್ನು ಚೆನ್ನಾಗಿ ನೋಡ್ಕೋತಾರೆ. ಹೇಗೂ ನಮ್ಮ ಪರಿಚಯ ಇದೆಯಲ್ಲ ಅವರಿಗೆ, ಅವ್ರ ಹತ್ರ ಹೋಗಿ ಮಾತಾಡೋಣ. ಹಾಂ, ಹೌದು ಹೌದು, ಲಕ್ಷ್ಮಿ ಟೀಚರ್ ತುಂಬ ಒಳ್ಳೆಯವರು. ನಮ್ಮ ಕಷ್ಟನೆಲ್ಲ ಅವ್ರಿಗೆ ಹೇಳಿದ್ರೆ ಅವರು ಸಾಧನನ್ನ ಚೆನ್ನಾಗಿ ನೋಡ್ಕೋತಾರೆ. ಹಾಗೆ ಮಾಡೋಣ. ಹೇಗೂ ಸ್ಕೂಲ್ ಶುರು ಆಗ್ತಾ ಇದೆ. ಸಾಧನನ್ನ ಸ್ಕೂಲಿಗೆ ಸೇರ್ಸೋಕ್ಕೆ ಇದು ಸರಿಯಾದ ಸಮಯ. ನಾವು ನಾಳೆನೆ ಹೋಗಿ ಟೀಚರನ್ನು ಮೀಟ್ ಮಾಡೋಣ. ಮಾರನೇ ದಿನ ಅವರೆಲ್ಲ ಶಾಲೆಗೆ ಹೋದರು. ಹೋ, ಟೀಚರ್ ಬಂದರು. ನಮಸ್ತೆ ಟೀಚರ್, ನನ್ನ ಗುರ್ತು ಸಿಕ್ತಾ? ಗುರ್ತು ಸಿಗದೆ? ನೀವು ನಮ್ಮ ಸೋಹನನ್ ತಂದೆ ತಾಯಿ ಅಲ್ವಾ? ಅರೆ ಸೋಹನ್, ಇದ್ಯಾರೋ ನಿನ್ನ ಬೆನ್ಮೇಲೆ? ನಮಸ್ತೆ ಮಿಸ್, ಇವಳು ನನ್ನ ತಂಗಿ ಸಾಧನಾ. ಇವಳನ್ನ ಸ್ಕೂಲಿಗೆ ಸೇರ್ಸಕ್ಕೆ ಬಂದಿದ್ದೀವಿ. ಹೋ ಹೌದಾ, ವೆರಿ ಗುಡ್. ಏನು ಪುಟ್ಟಿ ನಿನ್ನ ಹೆಸರು? ಸಾಧನ. ಹೋ ಸಾಧನಾ, ಹೆಸರು ತುಂಬ ಮುದ್ದಾಗಿದೆ. ಟೀಚರ್, ನಿಮ್ಮ ಹತ್ರ ಒಂದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಸೋಹನ್, ನೀನು ಸಾಧನನ್ ಕರ್ಕೊಂಡು ಸ್ವಲ್ಪ ಹೊರಗೆ ಹೋಗಪ್ಪ. ಸರಿ, ಆಯ್ತಪ್ಪ. ಅದು ಲಕ್ಷ್ಮಿ ಟೀಚರ್, ನಮ್ಮ ಸಾಧನಂಗೆ ಒಂದು ಕಾಲು ಊನವಾಗಿದೆ. ಅವಳು ಪುಟ್ಟ ಮಗು ಇದ್ದಾಗ ಮಂಚದಿಂದ ಕೆಳಗೆ ಬಿದ್ದು ಕಾಲಿಗೆ ಏಟಾಗಿ ಅವಳು ಒಂದು ಕಾಲು ಅಷ್ಟು ಬೆಳವಣಿಗೆನೇ ಇಲ್ಲ. ಹಾಗಾಗಿ ಅವಳು ಸ್ವಲ್ಪ ಕುಂಡ್ಕೊಂಡು ನಡೀತಾಳೆ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಅವಳನ್ನ ಆಡ್ಕೊಂಡು ನಗ್ತಾರೆ. ಅದಕ್ಕೆ ಸೋಹನ್, ನೀನು ಸಾಧನನ್ ಕರ್ಕೊಂಡು ಸ್ವಲ್ಪ ಹೊರಗೆ ಹೋಗಪ್ಪ. ಸರಿ, ಆಯ್ತಪ್ಪ. ಅದು ಲಕ್ಷ್ಮಿ ಟೀಚರ್, ನಮ್ಮ ಸಾಧನಂಗೆ ಒಂದು ಕಾಲು ಊನವಾಗಿದೆ. ಅವಳು ಪುಟ್ಟ ಮಗು ಇದ್ದಾಗ ಮಂಚದಿಂದ ಕೆಳಗೆ ಬಿದ್ದು ಕಾಲಿಗೆ ಏಟಾಗಿ ಅವಳು ಒಂದು ಕಾಲು ಅಷ್ಟು ಬೆಳವಣಿಗೆನೇ ಇಲ್ಲ. ಹಾಗಾಗಿ ಅವಳು ಸ್ವಲ್ಪ ಕುಂಡ್ಕೊಂಡು ನಡೀತಾಳೆ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಅವಳನ್ನ ಆಡ್ಕೊಂಡು ನಗ್ತಾರೆ. ಅದಕ್ಕೆ ನಾವು ಅವಳನ್ನು ಹೊರಗೆಲ್ಲೂ ಕಳಿಸಲ್ಲ, ನಾವೇ ಎತ್ಕೊಂಡೇ ತಿರುಗಾಡೋದು. ಆದರೆ ಈಗ ಅವಳು ದೊಡ್ಡವಳಾಗ್ತಾ ಇದ್ದಾಳೆ, ನಮಗೆ ಎತ್ಕೊಂಡು ತಿರುಗಾಡೋಕ್ಕಾಗಲ್ಲ. ಹಾಗೆ ಅವಳನ್ನು ಮನೆಯಲ್ಲೇ ಕೂಡಿಟ್ಕೊಳ್ಳೋಕ್ಕೂ ಆಗಲ್ಲ. ಅದು ಅಲ್ಲದೆ ಮಕ್ಕಳಿಗೆ ವಿದ್ಯೆ ಬೇಕಲ್ವಾ, ಹಾಗಾಗಿ ಸ್ಕೂಲಿಗೆ ಸೇರಿಸೋಣ ಅಂತ. ಮಕ್ಕಳಿಗೆ ಊನ ಇರಲಿ ಏನೇ ಇರಲಿ, ಅವರಿಗೆ ವಿದ್ಯೆ ಬೇಕು. ಹೊಟ್ಟೆಗೆ ಬಟ್ಟೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ವಿದ್ಯೆಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಅವಳನ್ನು ಸ್ಕೂಲಿಗೆ ಸೇರಿಸ್ಕೊಳ್ಳೋಣ. ನಾಳೆನೇ ಅಡ್ಮಿಷನ್ ಮಾಡೋಣ. ಅಲ್ಲ, ಇಲ್ಲಿ ಶಾಲೆಯಲ್ಲಿ ಮಕ್ಕಳಾಗಲಿ ಬೇರೆ ಟೀಚರ್ಸ್ ಆಗಲಿ ಯಾರೂ ಅವಳನ್ನು ಕೀಳಾಗಿ ನೋಡಲ್ವಾ? ನಮಗದೇ ಭಯ. ನೀವು ಭಯ ಪಡಬೇಡಿ ಸಾವಿತ್ರಿ ಅವರೇ. ಶಾಲೆ ಕೂಡ ಒಂಥರ ದೇವಸ್ಥಾನ ಇದ್ದ ಹಾಗೆ. ದೇವರಿಗೆ ಹೇಗೆ ಬಣ್ಣ ರೂಪ ಹಣ ಅಂತಸ್ತು ಯಾವುದರಲ್ಲೂ ಯಾರನ್ನೂ ಭೇದ ಭಾವ ಮಾಡಲ್ವೋ, ವಿದ್ಯೆನೂ ಹಾಗೆ ಎಲ್ರಿಗೂ ಸಿಕ್ಕೇ ಸಿಗತ್ತೆ. ಅವರವರ ಒಂದು ಟ್ಯಾಲೆಂಟು, ಅಭಿರುಚಿ, ಶ್ರದ್ಧೆ, ಭಕ್ತಿಗೆ ತಕ್ಕನಾಗಿ ಅವರಿಗೆ ವಿದ್ಯೆ ಸಿಕ್ಕೇ ಸಿಗತ್ತೆ. ಇಲ್ಲಿ ವಿದ್ಯೆ ನಾವು ಕೊಡ್ತೀವಿ ಹೊರತು ಬೇರೆ ಯಾವುದೇ ಕೀಳರಿಮೆಗೆ ಇಲ್ಲಿ ಜಾಗ ಇರಲ್ಲ. ನೀವು ಆರಾಮಾಗಿ ಅವಳನ್ನ ಇಲ್ಲಿ ಕಳಿಸಿ, ನಾನು ನೋಡ್ಕೋತೀನಿ. ನೀವಿಲ್ಲಿದ್ದೀರಾ, ನನ್ನ ಪುಟ್ಟಿಗೆ ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ಒಂದೇ ಧೈರ್ಯದಲ್ಲಿ ಈ ಸ್ಕೂಲಿಗೆ ಮಗುನ ಸೇರ್ಸೋಕ್ಕೆ ಧೈರ್ಯ ಮಾಡಿದ್ದು ಟೀಚರ್. ನೀವು ಅವಳನ್ನು ನೋಡ್ಕೋತೀರಾ ಅಲ್ವಾ? ಸಾಧನ ನಿಮ್ಮ ಮಗಳಲ್ಲ, ನನ್ನ ಮಗಳು ಅಂತಲೇ ತಿಳ್ಕೊಳ್ಳಿ. ನನ್ನ ಮಗುನ ನಾನು ಹೇಗೆ ಜೋಪಾನವಾಗಿ ನೋಡ್ಕೋತೀನೋ ಹಾಗೆ ಅವಳನ್ನು ನೋಡ್ಕೋತೀನಿ. ಯಾವುದೇ ಭಯ ಬೇಡ. ಇಷ್ಟು ಹೇಳಿದ್ರಲ್ಲ ಟೀಚರ್, ತುಂಬ ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡಿ ರಾಯ್ರೆ. ಸೋಹನ್, ಸಾಧನನ್ ಕರ್ಕೊಂಡು ಬಾ. ಹಾಗಲ್ಲ, ಅವಳನ್ನು ಕೆಳಗೆ ಇಳಿಸು, ನಡ್ಕೊಂಡು ಬರಲಿ. ಮಿಸ್, ಅದು ಅವಳಿಗೆ ನಡೆಯೋಕ್ಕಾಗಲ್ಲ.
ನಡೆಯೋಕ್ಕಾಗದೇ ಇದ್ರೆ ಕಲ್ತ್ಕೋತಾಳೆ. ಹುಟ್ಟುತ್ತಾನೆ ಯಾರು ಯಾವುದನ್ನು ಕಲ್ತ್ಕೊಂಡು ಬರಲ್ಲ, ಎಲ್ಲದನ್ನು ನಿಧಾನಕ್ಕೆ ಕಲಿಯೋದು. ಹಾಗೆ ಅವಳು ಕಲಿತಾಳೆ, ಅವಳಿಗೂ ನಡೆಯೋ ಆಸೆ ಇರುತ್ತೆ. ಅದಕ್ಕೆ ಅಡ್ಡ ಬರಬಾರ್ದು ಅಲ್ವಾ ಸೋಹನ್? ಬಿಡು ಅಣ್ಣ ನನ್ನ. ಅವಳಷ್ಟು ಹೇಳ್ತಿದ್ದಾಳೆ, ಕೆಳಗೆ ಬಿಡು. ಸಾಧನಾ, ನಾಳೆಯಿಂದ ನೀನು ಸ್ಕೂಲಿಗೆ ಬರಬೇಕು ಆಯ್ತಾ? ಇಲ್ಲಿ ನಿಂಗೆ ಆಟ ಆಡೋಕ್ಕೆ ತುಂಬ ಜನ ಫ್ರೆಂಡ್ಸ್ ಸಿಗ್ತಾರೆ. ಫ್ರೆಂಡ್ಸು ನನ್ನ ಬೈಯಲ್ವಾ ಮಿಸ್? ಇಲ್ಲಪ್ಪ, ಯಾರೂ ಬೈಯಲ್ಲ. ಯಾಕೆ ಬೈತಾರೆ? ನೀನು ಎಲ್ಲರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಆಡ್ತೀಯಲ್ವಾ, ಅವರು ನಿನ್ನನ್ನಷ್ಟೇ ಇಷ್ಟಪಡ್ತಾರೆ ಆಯಿತಾ? ಹಾಗೇನಾದರೂ ಯಾರಾದರೂ ನಿನಗೆ ಬೈದರೆ ಬೇಜಾರು ಮಾಡಿದ್ರೆ ನನಗೆ ಹೇಳು, ನಾನು ಅವರಿಗೆ ಹಾಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳ್ತೀನಿ ಆಯಿತಾ? ಮತ್ತು ನಿಂಗಿಲ್ಲಿ ಆಟ ಸಾಮಾನೆಲ್ಲ ಇದೆ, ಮತ್ತು ತುಂಬ ಎಲ್ಲ ಆಟ ಆಡ್ಬೋದು. ಬರ್ತೀಯಾ ಅಲ್ವಾ? ಹೌದಾ, ನನಗೂ ಆಟ ಆಡಕ್ ಬಿಡ್ತೀರಲ್ಲ? ಆಯ್ತು ಆಯ್ತು, ನಾನು ಬರ್ತೀನಿ. ನೋಡಿ ರಾಯ್ರೆ, ಮಕ್ಕಳನ್ನ ಯಾವತ್ತೂ ಕಟ್ ಹಾಕಬಾರ್ದು. ಅವರನ್ನು ಸ್ವಚ್ಛಂದವಾಗಿ ಆಟ ಆಡಕ್ಕೆ ಬಿಡಬೇಕು. ಅವ್ರ ಅಭಿಪ್ರಾಯಕ್ಕೆ, ಅವ್ರ ಆಸೆಗೆ ನಾವು ಬೆಲೆ ಕೊಡಬೇಕು. ಅವಳಿಗೆ ಏನಾಗುತ್ತೆ, ಅವಳ ಮನಸ್ಸಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಅವಳು ಬಾಯಿ ಬಿಟ್ಟು ಹೇಳಿದಾಗ ನಾವು ಅದನ್ನು ಕೇಳಿಸ್ಕೋಬೇಕು. ಅದು ಬಿಟ್ಟು ನಿನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ನಾವು ಅವಳನ್ನು ಮೂಲೆ ಗುಂಪು ಮಾಡಬಾರ್ದು. ನೋಡ್ತಾ ಇರಿ ನಮ್ಮ ಸಾಧನ ಎಷ್ಟು ಬೆಳಿತಾಳೆ ಅಂತ. ಇಂಥ ಮಗಳು ನಮ್ಗೆ ಸಿಕ್ಕಿದ್ದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ನೀವೇ ಹೆಮ್ಮೆಯಿಂದ ಹೇಳ್ಕೊತೀರಾ. ನಿಮ್ಮ ಬಾಯಿ ಹಾರೈಕೆಯಿಂದ ಅಷ್ಟಾದರೆ ಸಾಕು ಟೀಚರ್. ಸೋಹನ್, ಚೆನ್ನಾಗಿ ಓದ್ಕೋತಾ ಇದೆಯಲ್ವಾ? ಹೌದು ಮಿಸ್, ಚೆನ್ನಾಗಿ ಓದ್ಕೋತಾ ಇದ್ದೀನಿ. ಸರಿ, ಹಾಗಾದರೆ ಟೀಚರ್, ನಾಳೆ ಬಂದು ಅಡ್ಮಿಷನ್ ಮಾಡಿಸ್ಬಿಟ್ಟು ಹೋಗ್ತೀವಿ. ಸರಿ, ಒಳ್ಳೆಯದಾಗಲಿ.